ಹಲೋ ನನ್ನ ಸ್ನೇಹಿತರೆ, ಹಲೋ ಮೇರಾ ಸಾಥಿಯೋ. ಇದು ನಮ್ಮ ಊರಿನ ಹಳೆಯ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಹನುಮಂತನ ದೇವಸ್ಥಾನ. ಇದು ಗಂಗರ ಕಾಲದಲ್ಲಿ ಇದ್ದಂಥ ದೇವಸ್ಥಾನ. ಇದು ತುಂಬ ಪವರ್ಫುಲ್ ಆದ ದೇವರು ಆಂಜನೇಯ. ಇದು ಒಂದು ಕಾಡಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಮೂಲತಃ ನಮ್ಮ ಊರು ಇಂಗಳೇಶ್ವರದಲ್ಲಿ ಇರೋಕ್ಕಿಂತ ಮುಂಚೆ ನಮ್ಮ ಹಳ್ಳಿಯ ಜನ ಇಲ್ಲಿ ಟಿಂಗಳೇಶ್ವರ ಅಂತ ಈ ಹಳ್ಳಿಯಲ್ಲಿ ಇದ್ದರು. ಒಂದು ಕಾಲದಲ್ಲಿ ಇಲ್ಲಿ ಜ್ವಾಲಾಮುಖಿಯಾಗಿ ನಾವು ಬೇರೆ ಊರಿಗೆ ಇಲ್ಲಿಂದ ಸ್ಥಳಾಂತರವಾಗಿ ಬೇರೆ ಊರಲ್ಲಿ ನೆಲೆಸಿದ್ದೀವಿ. ಅದರ ಹೆಸರೇ ಬಸವನ ಇಂಗಳೇಶ್ವರ. ಬಸವಣ್ಣವರು ಹುಟ್ಟಿದ ಊರು. ಅಲ್ಲಿ ನಾವು ಹೋಗಿ ನೆಲೆಸ್ತೇವೆ. ಆವಾಗಿನಿಂದ ಇಲ್ಲಿವರೆಗೂ ಇದು ಟಿಂಗಳೇಶ್ವರ ಅಂತ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನ ಮಾತ್ರ ಟಿಂಗಳೇಶ್ವರದಲ್ಲಿ ಉಳಿದಿರತಕ್ಕಂಥ ದೇವಸ್ಥಾನ. ಇಲ್ಲಿ ನೋಡ್ಬೋದು, ದೊಡ್ಡ ಆಲದ ಮರ ಇದೆ. ಈ ಆಲದ ಮರದಿಂದ ಇನ್ನೊಂದು ಆಲದ ಮರ ಬೇರುಗಳು ಅದರಲ್ಲಿ ಮಣ್ಣಲ್ಲಿ ಹೂತು ಮತ್ತೆ ಅಲ್ಲಿ ಒಂದು ಆಲದ ಮರ ಸೃಷ್ಟಿಯಾಗ್ತಾ ಇದ್ದಾವೆ. ಇದು ಒಂದು ಸುಂದರವಾದ ಪ್ರಕೃತಿಯ ತಾಣ. ಇದು ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರತಕ್ಕಂಥ ಈ ದೇವಸ್ಥಾನ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ತುಂಬ ಕಷ್ಟ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತಾರೆ. ಅವರ ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತಾರೋ ಅದು ಆಗುವುದು ಶತಸಿದ್ಧ. ಈ ದೇವಸ್ಥಾನ ತುಂಬ ಪವರ್ಫುಲ್ವಾದ ದೇವಸ್ಥಾನ. ನೀವು ಬಸವ ಜನ್ಮಸ್ಥಳ ಇಂಗಳೇಶ್ವರಕ್ಕೆ ಬಂದರೆ ಈ ಟಿಂಗಳೇಶ್ವರ ಎಂಬ ಹಳ್ಳಿಯು ಕಾಣಸಿಗುತ್ತದೆ. ಅಲ್ಲಿ ನೀವು ಆಂಜನೇಯ ದರ್ಶನವನ್ನು ಪಡೆಯಬಹುದು. ಇದು ತುಂಬ ಪವರ್ಫುಲ್ಲಾದ ದೇವರು. ಇದು ನಾವು ಚಿಕ್ಕ ವಯಸ್ಸಿನಲ್ಲೂ ಇದರ ಪವಾಡವನ್ನು, ಈ ದೇವಸ್ಥಾನದ ಪವಾಡವನ್ನು ನೋಡಿಕೊಂಡು ಬಂದಿದ್ದೇವೆ. ತುಂಬ ಹಳೆಯ ಕಾಲದ ದೇವಸ್ಥಾನ. ನೀವು ಬಂದರೆ ಇದಕ್ಕೆ ಒಂದು ಸಾರಿ ಭೇಟಿ ಕೊಡಿ. ಇದು ನೋಡಿ, ಇದು ಟಿಂಗಳೇಶ್ವರದ ಬಾವಿ. ಆವಾಗ ಈ ಟಿಂಗಳೇಶ್ವರ ಎಂಬ ಹಳ್ಳಿ ಇತ್ತಲ್ವ, ಆವಾಗ ಈ ಬಾವಿಯಿಂದ ನೀರನ್ನು ನಾವು ಯೂಸ್ ಮಾಡ್ತಾಯಿದ್ರು ನಮ್ಮ ಹಳೆಯ ಕಾಲದ ಜನಗಳು. ಈ ಬಾವಿ ಅದು ಯಾವುದೇ ಬೇಸಿಗೆ ಕಾಲದಲ್ಲೂ ನೀರು ಫುಲ್ಲು ತುಂಬಿ ಹರಿತಾ ಇರುತ್ತೆ. ಇದನ್ನು ನಾವು ಅಂತರಗಂಗೆ ಎಂದು ಹೆಸರು. ಇದು ಟಿಂಗಳೇಶ್ವರ ಬಾವಿ ಎಂದು ಪ್ರಸಿದ್ಧವಾಗಿದೆ. ಇದು ತುಂಬ ರುಚಿಕರವಾದ ನೀರು. ಈ ನೀರನ್ನು ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.